ಲೇಟ್ ಆಯ್ತು ಕ್ಲಾಸ್ಗೆ. ಓ ನಂದಿದು ನಾ ಇಷ್ಟು ಲೇಟ್ ಮಾಡ್ತಿದ್ದೆ. ನೀನು ಶರ್ಟ್ ಸ್ವಲ್ಪ ಲೂಸ್ ಆಗಿಲ್ವಾ? ನೀನ್ ದಿನ ತಿನ್ನೋದಕ್ಕೂ ಶರ್ಟ್ ಬೇರೆ ಲೂಸ್ ಆಗುತ್ತಾ? ಲೂಸು ನೀನು ಶರ್ಟ್ ಲೂಸ್ ಆಗೋದ್ ಬಗ್ಗೆ ಮಾತಾಡ್ತೀಯ. ಕೆಮ್ಮಲ್ಲಿ ಹೋಗಿ ಡಾಕ್ಟರ್ ತೋರ್ಸು ಫಸ್ಟ್. ಸಾಕು ಸಾಕು, ನನ್ಗೆ ಏನ್ ಹೇಳ್ತೀಯ ಅಂತ ಗೊತ್ತು. ನಾನೇ ಡಾಕ್ಟ್ರು, ನನಗೆ ಹೇಳ್ತೀಯಾ? ಸಾಕು ಸಾಕು. ಆಯ್ತಾ ನಿಮ್ಮಿಬ್ರದ್ದು ರೊಮ್ಯಾನ್ಸ್? ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಎಷ್ಟು ದಿನದಿಂದ? ನಾವಾ 3 ವರ್ಷ ಆಯ್ತು ನೋಡು. ಅದಲ್ಲಮ್ಮ, ಕೆಮ್ಮು ಎಷ್ಟು ದಿನದಿಂದ? 2 ವಾರ. 2 ವಾರಕ್ಕಿಂತ ಜಾಸ್ತಿ ಕೆಮ್ಮಿದ್ರೆ ಟಿಬಿ ಲಕ್ಷಣ. ಹೋಗಿ ಡಾಕ್ಟರ್ ತೋರಿಸ್ಬೇಕು. ಇವನಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಹೋಗಿ ಫಸ್ಟ್ ಡಾಕ್ಟರ್ ತೋರಿಸ್ಬೇಕು. ಟಿಬಿಯು ಒಂದು ಮಾರಣಾಂತಿಕ ಕಾಯಿಲೆ. ಈ ಕಾಯಿಲೆಯು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕುಲೋಸಿಸ್ ಎಂಬ ಕ್ರಿಮಿಯಿಂದ ಉಂಟಾಗುತ್ತದೆ. ಈ ಕಾಯಿಲೆಯು ಸಣ್ಣ ವಯಸ್ಸಿನ ಮಕ್ಕಳಿನಿಂದ ಹಿಡಿದು ವೃದ್ಧಾಪ್ಯದವರೆಗೂ ಕಾಡುವಂತಹ ಕಾಯಿಲೆ. ಟಿಬಿಯು 2 ರೀತಿಯಲ್ಲಿದೆ. ಒಂದು ಪಲ್ಮನರಿ ಅಂದರೆ ಎದೆ, 2 ಎಕ್ಸ್ಟ್ರಾ ಪಲ್ಮನರಿ ಎಂದರೆ ಮಿದುಳು, ಲಿಂಫ್ಯಾಟಿಕ್ ಅಂದರೆ ದುಗ್ಧರಸ, ಮೂಳೆ ಮತ್ತು ಕೀಲುಗಳು, ಸಂತಾನೋತ್ಪತ್ತಿ ಭಾಗಗಳಲ್ಲಿ ಕಂಡುಬರುತ್ತದೆ. ಈ ಕಾಯಿಲೆಯು ಕೆಮ್ಮಿನ ಹನಿಗಳಿಂದ ಸೋಂಕಿತ ವ್ಯಕ್ತಿಯು ಮುಂಜಾಗ್ರತಾ ಕ್ರಮವನ್ನು ವಹಿಸದೇ ಇದ್ದಾಗ ಹೆಚ್ಚು ಸೋಂಕಿತ ವ್ಯಕ್ತಿಯಾಗುತ್ತಾನೆ. ಸ್ವಚ್ಛತೆ ಇಲ್ಲದ ದನಕರುಗಳು ಇರುವ ಕೊಟ್ಟಿಗೆಯ ಜೊತೆ ಹೆಚ್ಚು ಸಂಪರ್ಕವನ್ನು ವಹಿಸಬಾರದು. ಸ್ವಚ್ಛತೆ ಇಲ್ಲದ ಆಹಾರ ಪದ್ಧತಿ ಹಾಗೂ ಕುದಿಸದೇ ಇರುವ ಹಾಲನ್ನು ಉಪಯೋಗಿಸುವುದರಿಂದ ಈ ಕಾಯಿಲೆಯು ಬರುತ್ತದೆ. ಕೆಮ್ಮು, ಜ್ವರ, ಸಾಯಂಕಾಲದ ವೇಳೆಯಲ್ಲಿ ಜ್ವರದ ತಾಪಮಾನ ಹೆಚ್ಚಾಗುವುದು, ಹಸಿವಿಲ್ಲದಿರುವುದು, ರಾತ್ರಿ ವೇಳೆಯಲ್ಲಿ ಬೆವರುವುದು ಹಾಗೂ ಕಾರಣವಿಲ್ಲದೆ ತೂಕ ಕಮ್ಮಿಯಾಗುವುದು ಈ ಕಾಯಿಲೆಯ ಲಕ್ಷಣಗಳು. ಈ ಕಾಯಿಲೆಯ ಲಕ್ಷಣಗಳು ಕಂಡುಬಂದರೆ ಕೂಡಲೇ ವೈದ್ಯರನ್ನು ಕಾಣುವುದು. ವೈದ್ಯರು ಈ ಕಾಯಿಲೆಯಿಂದ ನರಳುತ್ತಿರುವ ವ್ಯಕ್ತಿಯನ್ನು ನಿರಂತರವಾಗಿ ಸಂಪರ್ಕಿಸುವುದು ಹಾಗೂ ರೋಗಿಯು ವೈದ್ಯರು ಸೂಚಿಸಿದ ಔಷಧಿಯನ್ನು ತೆಗೆದುಕೊಳ್ಳುವುದು ಹಾಗೂ ಸಮಯಕ್ಕೆ ಸರಿಯಾಗಿ ವೈದ್ಯರನ್ನು ಕಾಣುವುದರಿಂದ ಈ ಕಾಯಿಲೆಯ ಸೋಂಕನ್ನು ತಡೆಗಟ್ಟಬಹುದು. ಪ್ರತಿ ನವಜಾತ ಶಿಶುವಿಗೆ BCG ವ್ಯಾಕ್ಸಿನೇಷನ್ ಕೊಡುವುದರಿಂದ ಈ ಕಾಯಿಲೆಯನ್ನು ತಡೆಗಟ್ಟಬಹುದು. ಪೌಷ್ಟಿಕಾಂಶಗಳು ಉಳ್ಳುವ ಆಹಾರವನ್ನು ಸ್ವಚ್ಛತೆಯಿಂದ ಸೇವಿಸುವುದರಿಂದ ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು. ಕೆಮ್ಮುವಾಗ ಕರ್ಚೀಫನ್ನೇ ಉಪಯೋಗಿಸಬೇಕು. ಕರ್ಚೀಫ್ ಇಲ್ಲದಿದ್ದರೆ ತಮ್ಮ ಮೊಣಕವಾಗಿ ಇಟ್ಟುಕೊಳ್ಳಬೇಕು. ಉಪಯೋಗಿಸಿದ ಕರ್ಚೀಫನ್ನು ತಪ್ಪದೇ ಸುಡಬೇಕು. ಧೂಮಪಾನ, ಮದ್ಯಪಾನ ಹಾಗೂ ತಂಬಾಕು ಸೇವನೆಯನ್ನು ಕಡ್ಡಾಯವಾಗಿ ಬಿಡುವುದರಿಂದ ಈ ಕಾಯಿಲೆಯಿಂದ ಬೇಗ ಗುಣಮುಖರಾಗಬಹುದು. ಈ ಕಾಯಿಲೆಯಿಂದ ನರಳುತ್ತಿರುವ ರೋಗಿಯ ವಯಸ್ಸು ಹಾಗೂ ತೂಕಕ್ಕೆ ಅನುಗುಣವಾಗಿ ಔಷಧಿಯನ್ನು ನೀಡಲಾಗುತ್ತದೆ. ಔಷಧಿಯನ್ನು 2 ಹಂತಗಳಲ್ಲಿ ನೀಡಲಾಗುತ್ತದೆ: ಇಂಟೆನ್ಸಿವ್ ಫೇಸ್ ಹಾಗೂ ಕಂಟಿನ್ಯೂಯಸ್ ಫೇಸ್. ಪ್ರತಿಯೊಬ್ಬ ರೋಗಿಯು ಟೋಲ್ ಫ್ರೀ ಇರುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದಾಗ ಸರ್ಕಾರ ನಿಯೋಜಿತ ನಿಕ್ಷೆ ಎಂಬ ಸಾಫ್ಟ್ವೇರ್ ರೋಗಿಯ ಎಲ್ಲ ದಾಖಲೆಗಳು ಹಾಗೂ ವಿವರಗಳನ್ನು ಸಂಗ್ರಹಿಸುತ್ತದೆ. ಪ್ರತಿ ತಿಂಗಳು ರೋಗಿಯು ತನ್ನ ಚಿಕಿತ್ಸೆಯನ್ನು ಮುಗಿಸಿದಾಗ ಆಧಾರ್ ಸಹಿತ ನೋಂದಣಿಯಿಂದ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ 500 ರು ಜಮಾ ಆಗುತ್ತದೆ. ರೋಗಿಗೆ ವೈದ್ಯಕೀಯ ತಪಾಸಣೆಯಿಂದ ಹಿಡಿದು ಚಿಕಿತ್ಸೆಯಾಗುವವರೆಗೂ ಉಚಿತ ಸೇವೆಯನ್ನೇ ನೀಡಲಾಗುತ್ತದೆ. Let's Arise. Awake. And Let's not stop till TB ends.